ನೋಡ್ರಿ ಫ್ರೆಂಡ್ಸ ನಾಯಿ ಕುನಿ ತಂದೇವು ನೋಡ್ರಿ ನಾವು ಈಗ ಒಂದು 10 ದಿವಸ ಆಯ್ತು ನೋಡ್ರಿ ತಂದು ನೋಡ್ರಿ ಎಷ್ಟು ಇದು ಮಾಡ್ತೈತೆ ನೋಡ್ರಿ ಫ್ರೆಂಡ್ಸ್. ನನ್ನ ಮೇಲೆ ಎಷ್ಟು ಇದು ಐತಿ, ಎಷ್ಟು ಹೊಡೆದ್ರು ನನ್ನ ಬಲ್ಲೇ ಬರ್ತೈತೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್ ಎಷ್ಟು ಹೊಡೆದ್ರೂ ಈ ಕಡೆ ಬರ್ತೈತೆ ನೋಡ್ರಿ. ಎಲ್ಲಿ ಹೋಗೋವಲ್ಲಿಗೆ ಐತೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ನನ್ನ ಜೋಡಿ ಹೆಂಗೆ ಆಟ ಆಡಕತ್ತೈತೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್ ಎಷ್ಟು ಹೊಡೆದ್ರು ಒಟ್ಟು ಹೋಗೋವಲ್ಲಿಗೆ ಐತೆ ನೋಡ್ರಿ. ನೋಡ್ರಿ ಕೈ ಹೆಂಗೆ ಕಡಿತದ ನೋಡ್ರಿ ಫ್ರೆಂಡ್ಸ್. ಅದ್ರ ಬಾಯಾಗ ಕೈ ಇಟ್ರು ಕಡಿಯಲ್ಲ, ಆದ್ರೆ ಅಷ್ಟು ಇದು ಐತ್ರಿ ಫ್ರೆಂಡ್ಸ್ ನನ್ನ ಮೇಲೆ. ಹಾಯ್ ಫ್ರೆಂಡ್ಸ್, ಈಗ ಎಣ್ಣೆ ಹೊಡಿಯೋಣ ಬರ್ರಿ ಫ್ರೆಂಡ್ಸ್. ಈಗ ಮೆಕ್ಕೆಜೋಳಕ್ಕೆ ಹುಳ ಆಗ್ಯಾವ ನೋಡ್ರಿ, ಅದಕ್ಕೆ ಎಣ್ಣೆ ಹೊಡಿಯಕತ್ತೀನಿ ನೋಡ್ರಿ ನಾನು. ಬರ್ರಿ ಫ್ರೆಂಡ್ಸ ಎಣ್ಣೆ ಹೊಡಿಮು ನೋಡ್ರಿ ಫ್ರೆಂಡ್ಸ್. ಈಗ ಹುಳ ಅಂಕರ್ ಭಾಳ ಆಗಿಬಿಟ್ಟಾವ ನೋಡ್ರಿ. ನೋಡ್ರಿ ಹುಳ ಎಷ್ಟು ತಿಂತಾವ ನೋಡ್ರಿ ಫ್ರೆಂಡ್ಸ್. ಈಗ ಎಣ್ಣೆ ನೋಡ್ರಿ ಫ್ರೆಂಡ್ಸ್, ಈಗ ಮೆಕ್ಕೆಜೋಳ ನೋಡ್ರಿ ಎಷ್ಟು ಹುಳ ತಿಂದಾವ್ರಿ. ಇದು ಯಾವ ಹುಳ ಅಂದ್ರೆ ಇದು ಗೊಣ್ಣಿ ಹುಳ ಅದ್ರಿ ಫ್ರೆಂಡ್ಸ. ಎಲ್ಲ ಮೆಕ್ಕೆಜೋಳ ತಿಂದ್ಬಿಟ್ಟಾವ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಎಲ್ಲ ಹೆಂಗಾಗ್ಯದ, ಎಲ್ಲಿ ಹರ್ಕ್ ಆಗಿಬಿಟ್ಟಾವ ನೋಡ್ರಿ ಭಾಳ. ನೋಡ್ರಿ ಫ್ರೆಂಡ್ಸ ಅದು ಆ್ಯಕ್ಚುಲಿ ನಾವು ಹೇಳ್ಬೇಕಂದ್ರೆ ಮೆಕ್ಕೆಜೋಳ ಸಣ್ಣದಿದ್ದಾಗೆ ಹೊಡಿಬೇಕ್ರಿ. ಈಗ ನೋಡ್ರಿ ಈಗ ದೊಡ್ಡದಾಗಿಬಿಟ್ಟೈತಿ ಹುಳ ಅಂಕರ್ ಭಾಳ ದಪ್ಪ ಆಗಿಬಿಟ್ಟಾವ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಫ್ರೆಂಡ್ಸ ಎಷ್ಟು ಹುಳುಕಾಗಿಬಿಟ್ಟಾವ ನೋಡ್ರಿ ಫ್ರೆಂಡ್ಸ. ಎಲ್ಲ ಮೆಕ್ಕೆಜೋಳ ತಿಂದ್ಬಿಟ್ಟಾವ್ರಿ. ಮೆಕ್ಕೆಜೋಳನು ಮೊದಲೇ ಹಳಕಾಯ್ದ್ರಿ ಫ್ರೆಂಡ್ಸ, ಒಳಗೆ ಭಾಳ ತಿಂದ್ಬಿಟ್ಟಾವ ನೋಡ್ರಿ ಹುಳ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ ನಾನು ಒಂದು ಸರಿ ನಿಮ್ಗೆ. ನೋಡ್ರಿ ಫ್ರೆಂಡ್ಸ್ ಈಗ ಬಿಸಿಲು ಬಿದ್ದದ ನೋಡ್ರಿ, ಎಣ್ಣೆ ಹೊಡಿಬೇಕು ನೋಡ್ರಿ. ಹಿಂಗೆ ತಿಂದ್ಬಿಟ್ಟಾವ ನೋಡ್ರಿ ಹುಳ ಎಲ್ಲ, ತುಂಬ ತಿಂದ್ಬಿಟ್ಟಾವ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಹುಳ ಒಳಗೆ ಅದಾವ್ರಿ ಫ್ರೆಂಡ್ಸ, ಆದ್ರೆ ಒಳಗೆ ಒಂದೊಂದು ಇಲ್ರಿ, ಒಳಗೆ ಎಲ್ಲ ತಿಂದು ಹೋಗ್ಯಾವು. ಇನ್ನು ನೋಡ್ರಿ ಎಲ್ಲಿ ಹೆಂಗೆ ಹರ್ಕ್ ಆಗಿಬಿಟ್ಟಾವ್ರಿ, ಎಲ್ಲ ತಿಂದ್ಬಿಟ್ಟಾವ್ರಿ ಮೆಕ್ಕೆಜೋಳ. ನೋಡ್ರಿ ಫ್ರೆಂಡ್ಸ ಒಳಗೆ ಹುಳ ನೋಡಕತ್ತೀನಿ ನೋಡ್ರಿ. ಈಗ ಒಳಗೆ ಹುಳ ನೋಡಕತ್ತೀನಿ, ಒಟ್ಟು ಒಂದು ಹುಳ ಸಿಗೋಲಾಗ್ಯಾವ್ರಿ ಫ್ರೆಂಡ್ಸ. ಒಳಗೆ ಅದಾವ್ರಿ, ಆದ್ರೆ ತಿಂದು ಬೇರೆ ಗಿಡಕ್ಕೆ ಹೋಗ್ಬಿಟ್ಟಾವ ನೋಡ್ರಿ. ನೋಡ್ರಿ ಎಲ್ಲಿ ಹರಿಬೇಕ್ರಿ ಫ್ರೆಂಡ್ಸ, ಒಳಗೆ ಕೂತಿರ್ತಾವೆ ನೋಡ್ರಿ ಅವು. ನೋಡ್ರಿ ತಿಂದು ಎಲ್ಲ ಹೆಂಗೆ ಇದು ಮಾಡಿಬಿಟ್ಟಾವ ನೋಡ್ರಿ, ಎಲ್ಲಿ ಹರಿದು ಬಿಟ್ಟಾವ್ರಿ ಫ್ರೆಂಡ್ಸ. ನೋಡ್ರಿ ಒಳಗೆ ಸುಳಿಯಾಗಿರ್ತಾವೆ, ಅವು ಕಾಣೋದೇ ಇಲ್ಲ ನೋಡ್ರಿ. ಹಿಂಗೆ ಎಲ್ಲಿ ಹರಿದು ನೋಡ್ಬೇಕ್ರಿ ಫ್ರೆಂಡ್ಸ, ಸಿಗ್ತಾವ್ರಿ. ನೋಡ್ರಿ ಫ್ರೆಂಡ್ಸ ಎಷ್ಟು ಒಳಗೆ ಹುಳ ಭಯಂಕರ ಅದಾವ್ರಿ ಫ್ರೆಂಡ್ಸ, ಭಾಳ ದಮ್ಮ ಆಗಿಬಿಟ್ಟಾವ ನೋಡ್ರಿ. ಪೂರ್ತಿ ಹಿಂಗೆ ಮಾಡಿಬಿಟ್ಟಾವ ನೋಡ್ರಿ ಫ್ರೆಂಡ್ಸ. ಮೆಕ್ಕೆಜೋಳ ಈ ವರ್ಷ ಸಜ್ಜಿಲ್ಲ ನೋಡ್ರಿ. ನೋಡ್ರಿ ಎಲ್ಲ ಹುಳ ಎಲ್ಲ ತಿಂದು ಹೋಗ್ಬಿಟ್ಟಾವ ನೋಡ್ರಿ. ಈಗ ನಾನು ಎಣ್ಣೆ ಹೊಡ್ಯಾಕೆ ಬಂದೀನಿ ನೋಡ್ರಿ ಫ್ರೆಂಡ್ಸ. ಈಗ ಮೊದಲ ಇದು ಎಲ್ಲಿ ಹುಳ ತಿಂದಾವು ನೋಡಕತ್ತೀನಿ ನೋಡ್ರಿ. ಒಂದರೆ ಹುಳ ಸಿಗ್ಲತ್ತಿ ಹೆಚ್ಚಿಂದ್ರೆ ನಾನು ನೋಡಕತ್ತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್ ಎಷ್ಟು ಹೊಲಸು ಮಾಡಿಬಿಟ್ಟಾವ ನೋಡ್ರಿ ತಿಂದು. ಈಗ ಇದ್ರಾಗ ಏನೂ ಹುಳನೇ ಸಿಗಲಿಲ್ಲ ನೋಡ್ರಿ. ನೋಡ್ರಿ ಫ್ರೆಂಡ್ಸ್ ಇದ್ರಾಗ ಹುಳ ಐತಿ ನೋಡ್ರಿ. ನೋಡ್ರಿ ಇದು ಕೀಡಿ ಸಣ್ಣ ಐತ್ರಿ ಫ್ರೆಂಡ್ಸ. ಇದು ಯಾಕೆ ಸತ್ತದ್ರಿ ಫ್ರೆಂಡ್ಸ, ಇದು ಅಲ್ಲೇ ಒಳಗೆ ತಿಂದು ಸತ್ಬಿಟ್ಟೈತಿ ನೋಡ್ರಿ. ಒಳಗೊಂದು ಭಾಳ ದಮ್ ಅದಾವ್ರಿ ಫ್ರೆಂಡ್ಸ ಕೀಡಿಗಳು. ನೋಡ್ರಿ ಫ್ರೆಂಡ್ಸ್ ಯಾವ ಥರ ಮಾಡಿಬಿಟ್ಟ ನೋಡ್ರಿ ತಿಂದು. ಮೆಕ್ಕೆಜೋಳನೇ ಬೆಳೆಯಾಕೆ ಕೊಟ್ಟಿಲ್ಲ ನೋಡ್ರಿ. ಎಲ್ಲ ಮೆಕ್ಕೆಜೋಳ ಹಿಂಗೆ ಮಾಡಿಬಿಟ್ಟ ನೋಡ್ರಿ ಫ್ರೆಂಡ್ಸ್. ಇದನ್ನು ಈಗ ನೋಡಕತ್ತೀನಿ ನೋಡ್ರಿ ಫ್ರೆಂಡ್ಸ್, ಇದ್ರೊಳಗೂ ಹುಳ ಅದ ನೋಡ್ರಿ. ಎಲ್ಲ ತಿಂದು ಹೋಗ್ಬಿಟ್ಟ ನೋಡ್ರಿ ಫ್ರೆಂಡ್ಸ. ಈಗ ಒಳಗೆ ಸುಳ್ಯಾಗಿರ್ತಾವ್ರಿ ಫ್ರೆಂಡ್ಸ್ ಹುಳ. ಅದು ಒಂದೊಂದು ಸರಿ ಏನದ ಕಾಣೋದಿಲ್ರಿ, ತಿಂದು ಬೇರೆ ಗಿಡಕ್ಕೆ ಹೋಗಿಬಿಟ್ಟಿರ್ತಾವ್ರಿ ನೋಡ್ರಿ. ಇದ್ರಾಗೂ ಇಲ್ರಿ ಫ್ರೆಂಡ್ಸ್, ಎಲ್ಲ ತಿಂದು ಬೇರೆ ಗಿಡಕ್ಕೆ ಹೋಗಿಬಿಟ್ಟದ ನೋಡ್ರಿ. ಬೇರೆ ಮೆಕ್ಕೆಜೋಳ ದಂಟಿಗೆ ಹೋಗಿಬಿಟ್ಟದ್ರಿ ಈಗ. ನೋಡ್ರಿ ಫ್ರೆಂಡ್ಸ ಇದ್ರಾಗೂ ಇಲ್ಲಿ ನೋಡ್ರಿ. ಇದ್ರಾಗ ನೋಡ್ತೀನಿ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಬರೀ ಎಲ್ಲ ಚೆಕ್ ಮಾಡೋದೇ ಆಗೈತಿ ನೋಡ್ರಿ, ಎಲ್ಲಿ ತಿಂದಾವು ಎಲ್ಲಿಲ್ಲ ಅನ್ನೋದೇ ನೋಡೋದೇ ಆಗೈತ್ರಿ ಫ್ರೆಂಡ್ಸ್. ಏನಾನ ಎಣ್ಣೆ ಹೊಡೆದಿ ನೋಡ್ರಿ ಫ್ರೆಂಡ್ಸ್. ಇದ್ರಾಗೂ ಹುಡ್ಕಾಕತ್ತೀನಿ ನೋಡ್ರಿ, ಇದ್ರಾಗೂ ಸಿಕ್ಕಿಲ್ಲ ನೋಡ್ರಿ ಹುಳ ಏನಪ್ಪ ಅಂದ್ರೆ ಇದು ತಿಂದು ಬಟ್ ಬೇರೆ ಗಿಡಕ್ಕೆ ಹೋಗಿಬಿಟ್ಟದ ನೋಡ್ರಿ ಫ್ರೆಂಡ್ಸ್. ಎಲ್ಲ ತಿಂದು ಹೋಗಿಬಿಟ್ಟಾವ್ರಿ. ಈಗ ಎಣ್ಣೆ ಹೊಡೆದ್ರು ಏನೂ ಪ್ರಯೋಜನ ಆಗೋದಿಲ್ಲ ನೋಡ್ರಿ. ನೋಡ್ರಿ ಫ್ರೆಂಡ್ಸ್ ಇದಕ್ಕೀಗ ಎಣ್ಣೆ ಹೊಡೆದ್ರು ಏನೂ ಪ್ರಯೋಜನ ಇಲ್ಲ ನೋಡ್ರಿ. ಎಲ್ಲ ಹುಳ ಹೋಗಿಬಿಟ್ಟಾವ್ರಿ ತಿಂದು. ನೋಡ್ರಿ ಫ್ರೆಂಡ್ಸ ಇದ್ರಾಗೂ ಇಲ್ಲಿ ನೋಡ್ರಿ ಹುಳ, ಇದ್ರಾಗೂ ಸಿಕ್ಕಿಲ್ರಿ ಹುಳ. ಅಂದ್ರೆ ಏನು ಎಲ್ಲ ತಿಂದು ಹೋಗಿಬಿಟ್ಟಾವ್ರಿ ನೋಡ್ರಿ. ಬರೀ ಎಲ್ಲ ಚೆಕ್ ಮಾಡೋದು ನೋಡ್ರಿ ಫ್ರೆಂಡ್ಸ್. ಇದ್ರೊಳಗೆ ಒಂದು ಸಣ್ಣದೈತಿ ನೋಡ್ರಿ ಕೀಡಿ. ನೋಡ್ರಿ ಫ್ರೆಂಡ್ಸ್ ಈಗ ತೆಳಗೆ ಬಿತ್ತು ನೋಡ್ರಿ. ಇಲ್ಲಿ ಇದು ಸಣ್ಣದ ಮರಿ ಐತಿ ನೋಡ್ರಿ. ಇನ್ನು ಒಳಗೆ ಭಾಳ ದಮ್ಮನು ಅದಾವ್ರಿ ಫ್ರೆಂಡ್ಸ್, ಭಾಳ ದಪ್ಪ ಆಗಿಬಿಟ್ಟಾವ್ರಿ ನೋಡ್ರಿ. ಇದು ಸಣ್ಣದ ನೋಡ್ರಿ ಮರಿ.
ಇದಕ್ಕೆ ಈಗ ನಾ ಎಣ್ಣೆ ಹೊಡೆದಿಲ್ಲ ರೀ ಫ್ರೆಂಡ್ಸ. ಈಗ ಇನ್ಮೇಲೆ ಹೊಡಿಬೇಕು ನೋಡಿರಿ ಎಣ್ಣೆ. ನೋಡಿರಿ ಫ್ರೆಂಡ್ಸ್, ಈಗ ನಮ್ಮ ಮೆಕ್ಕೆಜೋಳ ಹಿಂಗೆ ಐತೆ ನೋಡಿರಿ. ಎಲ್ಲ ಎಲೆ ಎಲ್ಲ ಹರ್ಕ್ ಆಗಿಬಿಟ್ಟಾವ ನೋಡಿರಿ ಫ್ರೆಂಡ್ಸ. ಎಣ್ಣೆ ಹೊಡಿಲಾರ್ಕ ನಾವೀಗ ಎಣ್ಣೆ ಹೊಡಿಬೇಕಾಗಿತ್ತು ರೀ. ಈಗ ಎಲ್ಲ ಇದು ದೊಡ್ಡದಾಗಿಬಿಟ್ಟೈತೆ ನೋಡಿರಿ. ಮೆಕ್ಕೆಜೋಳನೂ ದೊಡ್ಡದಾಗಿಬಿಟ್ಟೈತೆ ರೀ ಫ್ರೆಂಡ್ಸ. ಹುಳನೂ ಭಾಳ ದಮ್ಮ ಆಗಿಬಿಟ್ಟಾವ ನೋಡಿರಿ. ನೋಡಿರಿ ಫ್ರೆಂಡ್ಸ್, ಎಲ್ಲಿ ಬೇಕಾದಲ್ಲಿ ಹಿಂಗೆ ತಿಂದ್ಬಿಟ್ಟಾವ ನೋಡಿರಿ. ತಿಂದು ಎಲ್ಲ ಹೆಂಗೆ ಹೇತ್ಬಿಟ್ಟಾವ ನೋಡಿರಿ. ಒಳಗೆ ಕೀಡಿನೇ ಇಲ್ಲರಿ ಫ್ರೆಂಡ್ಸ, ಎಲ್ಲ ತಿಂದು ಹೋಗಿಬಿಟ್ಟಾವ ನೋಡಿರಿ. ಇವತ್ತೇನು ಎಣ್ಣೆ ಹೊಡಿದು ಆಗೋದಿಲ್ಲ ನೋಡಿರಿ ಫ್ರೆಂಡ್ಸ. ಬರೀ ಹುಳನೇ ನೋಡೋದಾಗೈತೆ ರೀ ಫ್ರೆಂಡ್ಸ. ಆದರೂ ಸಾಧ್ಯ ಆದಷ್ಟು ಎಣ್ಣೆ ಹೊಡಿಬೇಕಂತ ಹೇಳಿ ಅನ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ. ನಾನು ಈಗ ನೋಡಿರಿ ಇಲ್ಲಿ ಎಲ್ಲಿ ಬೇಕಾದಲ್ಲಿ ಹಿಂಗೆ ತಿಂದು ಹೋಗ್ಬಿಟ್ಟಾವ ನೋಡಿರಿ. ಹುಳನೇ ಸಿಗೋಲ್ಲಾಗ್ಯಾವ್ರಿ ಒಂದು. ನೋಡಿರಿ ಫ್ರೆಂಡ್ಸ್, ಇಲ್ಲೊಂದು ಮರಿ ಐತೆ ನೋಡಿರಿ. ಇಲ್ಲೊಂದು ಸಣ್ಣ ಮರಿ ಐತೆ ನೋಡಿರಿ ಫ್ರೆಂಡ್ಸ್. ಇದು ಎಲ್ಲ ಹುಳ ಎಲ್ಲ ತಿಂದು ಮರಿ ಮಾಡಿ ಹೋಗ್ಬಿಟ್ಟಾವ ನೋಡಿರಿ. ಯಾ ನಮ್ನಿ ತಿಂದ್ಬಿಟ್ಟಾವ್ರಿ ಫ್ರೆಂಡ್ಸ. ನೋಡಿರಿ ಈಗ ನಾನು ಮೆಕ್ಕೆಜೋಳಕ್ಕೆ ಎಣ್ಣೆ ಹೊಡ್ಯಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ಪೆಟ್ರೋಲ್ ಪಂಪ್ಲೇ ಹೊಡ್ಯಾಕತ್ತಿಲ್ಲ ರೀ. ಯಾಕಪ್ಪ ಅಂದ್ರೆ ಪೆಟ್ರೋಲ್ ಪಂಪ್ಲೇ ಎಣ್ಣೆ ಫಾಸ್ಟ್ ಆಗ್ತದೆ ಅಂತೇಳಿ. ಅದಕ್ಕೆ ನಾ ಈಗ ಇದು ಚಾರ್ಜರ್ ಪಂಪ್ ನೋಡಿರಿ. ಈಗ ನಾನು ಚಾರ್ಜರ್ ಪಂಪ್ಲೇ ಹೊಡ್ಯಾಕತ್ತೀನಿ ನೋಡಿರಿ. ಇದು ಚಾರ್ಜಿಂಗ್ ಹಾಕ್ಬೇಕು ರೀ ಫ್ರೆಂಡ್ಸ. ಇದು ಚಾರ್ಜಿಂಗ್ ಮೇಲೆ ಐತೆ ನೋಡಿರಿ. ಇದು ಕೈ ಪಂಪ್ ಅಂಕರ್ ಹೋಗ್ಯಾವ್ರಿ. ಈಗ ಚಾರ್ಜಿಂಗ್ ಹಾಕಿ ಹೊಡ್ಯಾಕತ್ತದ ನೋಡಿರಿ ಫ್ರೆಂಡ್ಸ್. ಈಗ ಇದನ್ನು ಡೌನ್ ಆಗೈತೆ ರೀ. ಇವತ್ತಂಕರ ಹುಟ್ಟು ಹೊಲ ಆಗೋದಿಲ್ಲ ನೋಡಿರಿ ಫ್ರೆಂಡ್ಸ. ಈಗ ಅರ್ಧಕ್ಕೆ ಹೆಚ್ಚದ್ರಿ ನಾ ಈ ಕಡೆ. ಯಾಕಪ್ಪ ಅಂದ್ರೆ ಇದು ಫಾಸ್ಟ್ ಆಗೋದಿಲ್ಲ ರೀ. ಒಳಗೆ ಸುಳಿ ತುಂಬುತನ ಹಿಡಿಬೇಕ್ರಿ ಎಣ್ಣೆ. ಅಂದಾಗ ಅದು ಗಿಡಕ್ಕೆ ತುಂಬ ಹಾಕದ್ರಿ. ಫಾಸ್ಟ್ ಹೋದ್ರೆ ಎಣ್ಣೆ ಹತ್ತೋದಿಲ್ಲ ಅಂತೇಳಿ ನಾನು ಈಗ ಚಾರ್ಜರ್ ಪಂಪ್ಲೇ ಸಾವಕಾಶ ಹೊಡ್ಯಾಕತ್ತೀನಿ ನೋಡಿರಿ ಫ್ರೆಂಡ್ಸ. ನಿಧಾನ ಹೊಡ್ಯಾಕತ್ತೀನಿ. ಅದು ಸುಳಿ ತುಂಬುತ್ತಾನ ನಿಂದಿರ್ಬೇಕ್ರಿ ಫ್ರೆಂಡ್ಸ್. ಅದಕ್ಕೆ ಲೇಟ್ ಹಾಕದ. ಇದು 2 ದಿನ ಹಾಕದ ನೋಡಿರಿ ಎಣ್ಣೆ ಹೊಡಿದು. ಭಾಳ ಸಣ್ಣಗೆ ಹೊಡಿಬೇಕ್ರಿ. ಇಲ್ಲಿಕಪ್ಪ ಅಂದ್ರೆ ಹುಳ ಏನೈತಿ ಒಳಗೆ ಉಳಿದು ಬಿಡ್ತಾವ್ರಿ. ನೋಡಿರಿ ಹಿಂಗೆ ಹೊಡ್ಯಾಕತ್ತೀನಿ ರೀ ಎಣ್ಣೆ. ಸ್ಲೋ ಇಟ್ಟೆ ಹೊಡ್ಯಾಕತ್ತೀನಿ ನೋಡಿರಿ ಈಗ ನಾನು. ಇದು ಇನ್ನೂ ಫಾಸ್ಟ್ ನೋಡಿರಿ. ಎಲ್ಲ ತಿಂದ್ಬಿಟ್ಟಾವ ನೋಡಿರಿ ಫ್ರೆಂಡ್ಸ್ ಹಿಂಗೆ ಮೆಕ್ಕೆಜೋಳ. ಈಗ ಬಿಸಿಲು ಬಿದ್ದ ನೋಡಿರಿ ಫ್ರೆಂಡ್ಸ. ಈಗ 3-4 ದಿವಸ ಒಂದು ವಾರ ಆಯ್ತು ರೀ ಫ್ರೆಂಡ್ಸ ಮಳೆ ಹತ್ತಿ. ಈಗ ಇದು ಆದ್ರಿ ಫ್ರೆಂಡ್ಸ್, ಬಿಸಿಲದ. ಅದಕ್ಕೆ ಈಗ ಎಣ್ಣೆ ಹೊಡಿಬೇಕಂತೇಳಿ ಬಂದಿನಿ ನೋಡಿರಿ ಫ್ರೆಂಡ್ಸ. ಫುಲ್ ಎಲ್ಲ ಹೊಲ ತುಂಬ ಎಲ್ಲ ಹಿಂಗೆ ಎಲ್ಲಿ ಹರ್ಕ್ ಆಗಿಬಿಟ್ಟಾವ ನೋಡಿರಿ. ಎಲ್ಲ ಹುಳ ತಿಂದ್ಬಿಟ್ಟಾವ್ರಿ ನೋಡಿರಿ ಫ್ರೆಂಡ್ಸ್. ಈಗ ಎಣ್ಣೆ ಹೊಡಿದು ನಾನು ನಿಮ್ಗೆ ತೋರ್ಸಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ಎಲ್ಲ ಒತ್ತಡದಿಂದ ಹೊಡ್ಯಾಕತ್ತೀನಿ ನೋಡಿರಿ. ಈಗ 4 ಸಾಲು ತೊಗೊಂಡು ಎಣ್ಣೆ ಹೊಡ್ಯಾಕತ್ತೀನಿ ನೋಡಿರಿ ನಾನು. ಯಾಕಪ್ಪ ಅಂದ್ರೆ ಹೆಚ್ಚಿಗೆ ತೊಗೊಂಡ್ರೆ ಎಲ್ಲ ಸಾಲು ಊದ್ಬಿಡ್ತಾವೆ ನೋಡಿರಿ. ಸಾಲಿನಾಗ ಅಂದ್ರೆ ಏನದ ಹುಳ ಹೋಗೋದಿಲ್ಲ ರೀ ಫ್ರೆಂಡ್ಸ. ಇದು ಎಣ್ಣೆ ಹೊಡಿದ ಆದಗಳು ಏನೈತಿ ರೀ ಫ್ರೆಂಡ್ಸ. ಈಗ ನೀರು ಚಾಲು ಮಾಡ್ಬೇಕು ನೋಡಿರಿ. ಇವತ್ತೇನು ಆಗೋದಿಲ್ಲ ರೀ ಫ್ರೆಂಡ್ಸ್. ಇದು ಇನ್ನೂ 2-3 ದಿನ ಬಿಟ್ಟು ಹಾಕೈತ್ರಿ. ಯಾಕಪ್ಪ ಅಂದ್ರೆ ಈಗ ಏನೋ ಎಣ್ಣೆ ಹೊಡಿದು ಆಗೋದಿಲ್ಲ ರೀ ಫ್ರೆಂಡ್ಸ. ಇದು ಇನ್ನು ನಾಳೆಗೆ 1 ದಿನ ಹಾಕೋದು ನೋಡಿರಿ. ಈಗಿನ ಅರ್ಧನೂ ಆಗಿಲ್ಲ ರೀ. ಯಾಕಪ್ಪ ಅಂದ್ರೆ ಒಳಗೆ ಸಣ್ಣಗೆ ಹೊಡಿಬೇಕಾಕೈತ್ರಿ. ಈಗ ನೀರು ಹಾಕೋಕ್ಕೂ ಯಾರೂ ಇಲ್ಲ ನೋಡಿರಿ ಫ್ರೆಂಡ್ಸ. ಈಗ ನೀರನ್ನು ನಾನೇ ತಂದು ನಾನೇ ಹಾಕ್ಕೊಂಡು ಈಗ ನಾನೇ ಹೊಡಿಬೇಕ್ರಿ ಫ್ರೆಂಡ್ಸ. ಅದಕ್ಕೆ ಈಗ ಒಬ್ಬನೇ ಇದೀನಿ ನೋಡಿರಿ ನಾನು. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ. ನಿಮ್ಮ ಪ್ರೀತಿ ಆಶೀರ್ವಾದದಿಂದ ನಾನು ಮೇಲೆ ಬರ್ಬೇಕಂತ ಅಂದ್ಕೊಂಡಿನಿ ನೋಡಿರಿ ಫ್ರೆಂಡ್ಸ. ದಯವಿಟ್ಟು ನನಗೂ ಸಪೋರ್ಟ್ ಮಾಡಿರಿ.